ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ತುಂಬಾನೇ ದೊಡ್ಡ ಹಿಟ್ಟಾಗಿರುವ ಬಹು ಬುಟ್ಟು ಭೂತ ಎಂಬ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಮೂವಿ ನಾವು ಇದುವರೆಗೂ ನೋಡಿರುವ ಹಾರರ್ ಮೂವೀಸ್ ಗಳಿಗಿಂತ ತುಂಬಾನೇ ಯುನಿಕ್ ಹಾಗೂ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನ ಮೂವಿ ಅಂದ್ರೆ ತಪ್ಪಾಗೋದಿಲ್ಲ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಆಗಿರುವ ಬುಟ್ಟು ಒಂದು ಸಣ್ಣ ಹಳ್ಳಿಯಲ್ಲಿ ಮೀನಿನ ವ್ಯಾಪಾರ ಮಾಡ್ತಾ ತನ್ನ ತಾಯಿ ಜೊತೆ ವಾಸ ಮಾಡ್ತಿರ್ತಾನೆ. ಇನ್ನು ಇವನ ತಾಯಿ ರತ್ನಮಾಲ ಭೂತ ಪ್ರೇತಗಳನ್ನ ಓಡಿಸುವ ಕೆಲಸ ಮಾಡ್ತಾ ಸುತ್ತಮುತ್ತ ಹಳ್ಳಿಗಳಲ್ಲಿ ತುಂಬಾನೇ ಫೇಮಸ್ ಆಗಿರ್ತಾಳೆ. ಒಂದು ದಿನ ಬುಟ್ಟು ಯಾವುದೋ ಕೆಲಸದ ಮೇಲೆ ಸಿಟಿಗೆ ಹೋಗಿ ತನ್ನ ಫ್ರೆಂಡ್ ಜೊತೆ ಊರಿಗೆ ವಾಪಸ್ ಬರ್ತಿರುವಾಗ ಮಧ್ಯರಾತ್ರಿ ರಸ್ತೆಯಲ್ಲಿ ಇವನ ಗಾಡಿ ಇದ್ದಕ್ಕಿದ್ದ ಹಾಗೆ ಆಫ್ ಆಗುತ್ತೆ. ಗಾಡಿಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಯಾವ್ದಾದ್ರೂ ಬೀಗದ ರೀತಿ ವಸ್ತು ಸಿಗುತ್ತಾ ಅಂತ ನೋಡ್ತಿರುವಾಗ ಅಲ್ಲೇ ಇದ್ದ ಒಂದು ದೊಡ್ಡ ಮರಕ್ಕೆ ಹೊಡೆದಿದ್ದ ಮೊಳೆಯನ್ನ ಕಿತ್ತು ಬಿಡುತ್ತಾನೆ. ಸ್ನೇಹಿತರೆ, ಚಿತ್ರದಲ್ಲಿ ಇಲ್ಲಿಂದ ಮುಂದೆ ರಿವೀಲ್ ಆಗುವ ಒಂದೊಂದೇ ಹಾರರ್ ಇನ್ಸಿಡೆಂಟ್ ಗಳನ್ನ ನೀವು ಲಿಟ್ರಲಿ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ಯಾಕಂದ್ರೆ ಬುಟ್ಟು ಮರದಿಂದ ಆ ಮೊಳೆಯನ್ನ ಕಿತ್ತ ನಂತರ ಅವನ ಊರಲ್ಲಿ ಸಾಕು ಪ್ರಾಣಿಗಳು ಹಾಗೂ ಜನರು ತುಂಬಾನೇ ನಿಗೂಢವಾಗಿ ಸಾಯೋದಕ್ಕೆ ಶುರು ಮಾಡ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಬುಟ್ಟುನ ಊರಲ್ಲಿ ನಡೀತಿರೋದಾದ್ರೂ ಏನೋ. ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಇಬ್ಬರು ವ್ಯಕ್ತಿಗಳು ಪೊಸೆಸ್ ಆಗಿರುವ ಒಬ್ಬಳು ಮಹಿಳೆಯನ್ನ ರತ್ನಮಾಲ ಎಂಬ ಮಹಿಳೆಯ ಮನೆಗೆ ಕರೆದುಕೊಂಡು ಬರ್ತಾರೆ. ಸ್ನೇಹಿತರೆ, ಚಿತ್ರದ ಹೀರೋ ಬುಟ್ಟುನ ತಾಯಿಯಾಗಿರುವ ರತ್ನಮಾಲ ಈ ಭೂತ ಪ್ರೇತಗಳನ್ನ ಬಿಡಿಸೋದ್ರಲ್ಲಿ ತುಂಬಾನೇ ಫೇಮಸ್ ಆಗಿರ್ತಾಳೆ. ಪೊಸೆಸ್ ಆಗಿರುವ ಆ ಮಹಿಳೆಯನ್ನ ಕಟ್ಟಿ ಹಾಕಿ ಪೂಜೆಯನ್ನ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಪೊಸೆಸ್ ಮಾಡಿದ ಆ ಪ್ರೇತಾತ್ಮ ತುಂಬಾನೇ ಪವರ್ಫುಲ್ ಆಗಿದ್ದ ಕಾರಣ ಈಕೆ ಏನೇ ಮಾಡಿದ್ರು ಕೂಡ ಆ ಮಹಿಳೆಯ ದೇಹದಿಂದ ಹೋಗೋದೇ ಇಲ್ಲ. ಈಗ ಆ ಪ್ರೇತಾತ್ಮದ ಈಗೋ ಹರ್ಟ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡಿದ ರತ್ನಮಾಲ, ನೀನು ಅಷ್ಟೊಂದು ಪವರ್ಫುಲ್ ಆಗಿದ್ರೆ ಸತ್ತಿರುವ ಈ ಮೀನನ್ನ ಪೊಸೆಸ್ ಮಾಡು ಅಂತ ಹೇಳ್ತಾಳೆ. ಕೋಪಗೊಂಡ ಆ ಪ್ರೇತಾತ್ಮ ತಕ್ಷಣವೇ ಆ ಮೀನನ್ನ ಪೊಸೆಸ್ ಮಾಡುತ್ತೆ. ಹೀಗೆ ಆ ಮೀನು ಪೊಸೆಸ್ ಆಗ್ತಿದ್ದ ಹಾಗೆ ತಕ್ಷಣವೇ ಅದನ್ನ ಸಾಯಿಸಿ ಆ ಪ್ರೇತಾತ್ಮವನ್ನ ದಿಗ್ಬಂಧನ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮತ್ತೊಂದು ಕಡೆ ಅದೇ ಊರಿನ ಕೆರೆಯಲ್ಲಿ ಮೀನಿನ ವ್ಯಾಪಾರ ಮಾಡ್ತಿರುವ ಚಿತ್ರದ ಹೀರೋ ಬುಟ್ಟುನನ್ನ ನೋಡ್ತೀವಿ. ಸ್ನೇಹಿತರೆ, ಬುಟ್ಟು ಹಾಗೂ ಅವನ ತಾಯಿ ಮೀನಿನ ವ್ಯಾಪಾರ ಏನೋ ಮಾಡ್ತಿರ್ತಾರೆ. ಆದ್ರೆ ಅದರಿಂದ ಇವರಿಗೆ ಹೆಚ್ಚಿನ ಲಾಭ ಆಗ್ತಿರೋದಿಲ್ಲ. ತನ್ನ ತಾಯಿ ಈ ಭೂತ ಪ್ರೇತಗಳನ್ನ ಓಡಿಸುವ ಕೆಲಸ ಮಾಡೋದು ಬುಟ್ಟುಗೆ ಒಂಚೂರು ಕೂಡ ಇಷ್ಟ ಇರೋದಿಲ್ಲ. ಆದ್ರೆ ಜೀವನ ಮಾಡೋದಕ್ಕೆ ಬೇರೆ ಇನ್ಕಮ್ ಸೋರ್ಸ್ ಇಲ್ಲದೆ ರತ್ನಮಾಲ ಈ ಭೂತ ಪ್ರೇತಗಳನ್ನ ಓಡಿಸ್ತಾ ಸ್ವಲ್ಪ ಹಣವನ್ನ ಸಂಪಾದನೆ ಮಾಡ್ತಿರ್ತಾಳೆ. ಇನ್ನು ಬುಟ್ಟು ಕೂಡ ಸರಿಯಾಗಿ ಸಂಪಾದನೆ ಮಾಡದೆ ಯಾವಾಗ ನೋಡಿದ್ರು ತನ್ನ ಫ್ರೆಂಡ್ ಜೊತೆ ಅವನ ಹಳೆಯ ಬೈಕ್ ನಲ್ಲಿ ಊರೆಲ್ಲ ಸುತ್ತಾಡ್ತಿರ್ತಾನೆ. ಇನ್ನು ಬುಟ್ಟು ಅದೇ ಊರಲ್ಲಿ ವಾಸ ಮಾಡ್ತಿರುವ ಡಾಕ್ಟರ್ನ ಮಗಳಾಗಿರುವ ಹೀರೋಯಿನ್ ರಿಂಕಿಯನ್ನ ಇಷ್ಟಪಡ್ತಿರ್ತಾನೆ. ಇನ್ನು ಅದೇ ಊರಲ್ಲಿ ಒಬ್ಬ ಕಾನ್ಸ್ಟೇಬಲ್ ಕೂಡ ವಾಸ ಮಾಡ್ತಿದ್ದು ಅವನ ತಂದೆ ಹಲವಾರು ಕುರಿಗಳನ್ನ ಸಾಕಿರ್ತಾರೆ. ಸ್ವಲ್ಪ ದಿನಗಳ ನಂತರ ಆ ಊರಲ್ಲಿ ನಡೆಯುವ ಜಾತ್ರೆ ಜನಗಳ ಬಳಿ ಹಣ ವಸೂಲಿ ಮಾಡೋದಕ್ಕೆ ಅಂತ ಬುಟ್ಟು ರಿಂಕಿಯ ಮನೆಗೂ ಕೂಡ ಬರ್ತಾನೆ. ಮನೆಯಲ್ಲಿ ರಿಂಕಿಯ ತಂದೆ ತಾಯಿ ಇಲ್ಲದ ಕಾರಣ ಇಬ್ಬರು ಒಳಗಡೆ ಹೋಗಿ ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ರಿಂಕಿಯ ತಂದೆ ಮನೆಗೆ ವಾಪಸ್ ಬರ್ತಾರೆ. ಸರಿಯಾಗಿ ಸಂಪಾದನೆ ಮಾಡದೆ ಯಾವಾಗ ನೋಡಿದ್ರು ತನ್ನ ಫ್ರೆಂಡ್ ಜೊತೆ ಸುತ್ತಾಡುವ ಬುಟ್ಟುನನ್ನ ನೋಡಿದ್ರೆ ರಿಂಕಿಯ ತಂದೆಗೆ ಒಂಚೂರು ಕೂಡ ಇಷ್ಟ ಇರೋದಿಲ್ಲ. ಒಳಗಡೆ ಬಂದು ತನ್ನ ಮಗಳಿಗೆ ಆ ಬುಟ್ಟು ಸರಿ ಇಲ್ಲ, ಅವನ ಜೊತೆ ಮಾತನಾಡ್ಬೇಡ ಅಂತ ಬೈತಾನೆ. ಮರುದಿನ ಆ ಊರಲ್ಲಿ ಒಂದು ಮದುವೆ ಇದ್ದ ಕಾರಣ ಹುಡುಗಿಯ ಮನೆಯವರು ಊಟಕ್ಕೆ ಮೀನನ್ನ ಸಪ್ಲೈ ಮಾಡೋದಕ್ಕೆ ಬುಟ್ಟುಗೆನೆ ಹೇಳಿರ್ತಾರೆ. ಆದ್ರೆ ಬುಟ್ಟುನ ಹೊಂಡದಲ್ಲಿ ಕಸ್ಟಮರ್ ಕೇಳಿದಷ್ಟು ಮೀನನ್ನ ಸಪ್ಲೈ ಮಾಡೋದಕ್ಕೆ ಮೀನೇ ಇರೋದಿಲ್ಲ. ಆದ್ರೆ ಅದೇ ಊರಲ್ಲಿ ವಾಸ ಮಾಡ್ತಿದ್ದ ಬುಟ್ಟುನ ಕಸಿನ್ ಕೂಡ ಮೀನಿನ ವ್ಯಾಪಾರ ಮಾಡ್ತಿದ್ದು ಕಸ್ಟಮರ್ ಕೇಳಿದಷ್ಟು ಮೀನನ್ನ ಸಪ್ಲೈ ಮಾಡ್ತಾನೆ. ಸ್ನೇಹಿತರೆ, ಬುಟ್ಟು ಹಾಗೂ ಅವನ ಕಸಿನ್ಗೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಿರೋದಿಲ್ಲ. ಯಾವಾಗ ನೋಡಿದ್ರು ಕಿತ್ತಾಡಿಕೊಳ್ತಿರ್ತಾರೆ. ಸ್ನೇಹಿತರೆ, ಬುಟ್ಟು ಹಾಗೂ ಅವನ ತಾಯಿ ಬಡವರಾಗಿದ್ದ ಕಾರಣ ಇವರ ಸಂಬಂಧಿಕರು ಇವರಿಗೆ ಸರಿಯಾಗಿ ಮರ್ಯಾದೆ ಕೊಡ್ತಿರೋದಿಲ್ಲ. ಹೀಗಿರುವಾಗ್ಲೇ ಒಂದು ದಿನ ತನ್ನ ಕಸಿನ್ ಸೋಮುನ ಬೈಕ್ ಅಂತ ಗೊತ್ತಿಲ್ಲದೆ ಒಂದು ಫಂಕ್ಷನ್ಗೆ ಹೋದಾಗ ಬುಟ್ಟು ಅದರ ಮೇಲೆ ಕುಳಿತುಕೊಳ್ತಾನೆ. ಬುಟ್ಟುಗೆ ತಾನು ಕೂಡ ರಾಯಲ್ ಎನ್ಫೀಲ್ಡ್ ಬೈಕ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಸೋಮು ಬುಟ್ಟು ತನ್ನ ಬೈಕ್ ಮೇಲೆ ಕೂತಿರೋದನ್ನ ನೋಡಿ ತುಂಬಾನೇ ಕೋಪಗೊಂಡು ಎಲ್ಲರ ಮುಂದೆ ಅವಮಾನ ಮಾಡಿಬಿಡ್ತಾನೆ. ನೀನು ಹಾಗೂ ನಿನ್ನ ತಾಯಿ ಈ ರೀತಿ ಫಂಕ್ಷನ್ ಗಳಿಗೆ ಬಂದು ಬಿಟ್ಟು ಊಟ ಮಾಡ್ಬೇಕೆ ಹೊರತು ಈ ರೀತಿ ಬೈಕ್ ಅನ್ನ ಪರ್ಚೇಸ್ ಮಾಡುವ ಕನಸನ್ನ ಕಾಣಬಾರ್ದು ಅಂತ ಬೈದು ಬಿಡ್ತಾನೆ. ಬುಟ್ಟು ಎಲ್ಲರ ಮುಂದೆ ತುಂಬಾನೇ ಅವಮಾನ ಆಗಿ ತಕ್ಷಣವೇ ತನ್ನ ತಾಯಿಯನ್ನ ಕರೆದುಕೊಂಡು ಮನೆಗೆ ವಾಪಸ್ ಬರ್ತಾನೆ.
ಅಮ್ಮ, ನಾನು ಇದೇ ಊರಲ್ಲಿದ್ರೆ ಏನು ಕೂಡ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಫ್ರೆಂಡ್ ಒಬ್ಬ ದುಬೈನಲ್ಲಿ ಕೆಲಸ ಮಾಡ್ತಿದ್ದಾನೆ. ನಾನು ಕೂಡ ಅವನ ಜೊತೆ ದುಬೈಗೆ ಹೋಗಿ ಕೆಲಸ ಮಾಡಿ ಸಾಕಷ್ಟು ಹಣ ಸಂಪಾದನೆ ಮಾಡ್ತೀನಿ. ಆದ್ರೆ ರತ್ನಮಾಲಾಗೆ ತನ್ನ ಮಗನನ್ನ ದುಬೈಗೆ ಕಳುಹಿಸೋದಕ್ಕೆ ಇಷ್ಟವಿಲ್ಲದೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾಳೆ. ಸ್ನೇಹಿತರೆ, ಬುಟ್ಟುನ ತಂದೆ ಯಾವಾಗ ನೋಡಿದ್ರು ಕುಡಿತ ಊರಲ್ಲೆಲ್ಲ ಸಾಲ ಮಾಡ್ಕೊಂಡು ತಿರುಗಾಡ್ತಿರ್ತಾನೆ. ಯಾವುದೇ ಕೆಲಸ ಮಾಡದೆ ಯಾವಾಗ ನೋಡಿದ್ರು ರತ್ನಮಾಲಾ ಬಳಿ ಕುಡಿಯೋದಕ್ಕೆ ದುಡ್ಡು ಕೊಡು ಅಂತ ಪೀಡಿಸ್ತಿರ್ತಾನೆ. ರತ್ನಮಾಲಾ ಅದನ್ನೇ ನೆನೆಸಿಕೊಂಡು ತುಂಬಾನೇ ಅಳ್ತಾಳೆ. ಹಾಗೂ ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಮರುದಿನ ಬೆಳಿಗ್ಗೆ ಬುಟ್ಟು ತನ್ನ ಸರ್ಟಿಫಿಕೇಟ್ ಗಳನ್ನ ರೆಡಿ ಮಾಡ್ಕೊಂಡು ದುಬೈಗೆ ಹೋಗೋದಕ್ಕೆ ವೀಸಾ ಹಾಗೂ ಪಾಸ್ಪೋರ್ಟ್ ಗೆ ಅಪ್ಲೈ ಮಾಡ್ಬೇಕು ಅಂತ ತನ್ನ ಫ್ರೆಂಡ್ ಜೊತೆ ಸಿಟಿಗೆ ಬರ್ತಾನೆ. ಒಂದು ಟ್ರಾವೆಲ್ ಏಜೆನ್ಸಿಗೆ ಬಂದು ದುಬೈಗೆ ಹೋಗಿ ಕೆಲಸ ಮಾಡೋದಕ್ಕೆ ಎಲ್ಲವನ್ನ ಅರೇಂಜ್ ಮಾಡೋದಕ್ಕೆ ಎಷ್ಟು ಖರ್ಚಾಗಬಹುದು ಅಂತ ವಿಚಾರಿಸ್ತಾರೆ. ಆತ ನೋಡಿದ್ರೆ ಪ್ರತಿಯೊಂದನ್ನು ಅರೇಂಜ್ ಮಾಡ್ತೀವಿ, ಆದ್ರೆ ಅದಕ್ಕೆ 8 ರಿಂದ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿಬಿಡ್ತಾನೆ. ಈಗ ಅಷ್ಟೊಂದು ದುಡ್ಡನ್ನ ಒಟ್ಟಿಗೆ ಎಲ್ಲಿಂದ ಅರೇಂಜ್ ಮಾಡೋದು ಅಂತ ತುಂಬಾನೇ ಡಿಸಪಾಯಿಂಟ್ ಆದ ಬುಟ್ಟು ತನ್ನ ಫ್ರೆಂಡ್ ನನ್ನ ಕರೆದುಕೊಂಡು ಹೊರಗಡೆ ಬರ್ತಾನೆ. ಅದೇ ಬೇಜಾರಲ್ಲಿ ತನ್ನ ಫ್ರೆಂಡ್ ಜೊತೆ ಬಾರ್ಗೆ ಹೋಗಿ ಸರಿಯಾಗಿ ಕುಡಿದು ಟೈಟ್ ಆಗ್ತಾನೆ. ಅಷ್ಟರಲ್ಲೇ ಮಧ್ಯರಾತ್ರಿ ಆದ ಕಾರಣ ಇಬ್ಬರು ಆ ಹಳೆಯ ಬೈಕ್ ನಲ್ಲಿ ಊರಿನ ಕಡೆ ಹೊರಡ್ತಾರೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಬುಟ್ಟುನ ಫ್ರೆಂಡ್ ಬಳಿ ಇದ್ದ ಆ ಗಾಡಿ ತುಂಬಾನೇ ಓಲ್ಡ್ ಮಾಡೆಲ್ ಆಗಿದ್ದ ಕಾರಣ ಒಂದು ಹಂಪ್ಸ್ ನಲ್ಲಿ ಗಾಡಿ ಎಗರಿದಾಗ ಅದರ ಬೀಗನೆ ಎಲ್ಲೋ ಬಿದ್ದು ಬಿಡುತ್ತೆ. ಅದು ಕಾಡಿನ ಮಧ್ಯೆ ಇದ್ದ ರಸ್ತೆಯಾಗಿದ್ದ ಕಾರಣ ದಾರಿಯಲ್ಲಿ ಒಂದೇ ಒಂದು ಲೈಟ್ ಕೂಡ ಇರೋದಿಲ್ಲ. ಈಗ ಆ ಗಾಡಿಯ ಬೀಗ ಸಿಗದೆ ಇದ್ರೂ ಕೂಡ ಬೀಗದ ರೀತಿ ಇರುವ ಯಾವುದಾದ್ರೂ ವಸ್ತು ಸಿಕ್ಕರೆ ಅದನ್ನೇ ಹಾಕಿ ಗಾಡಿಯನ್ನ ಸ್ಟಾರ್ಟ್ ಮಾಡಬಹುದು ಅಂತ ಇಬ್ಬರು ಹುಡುಕೋದಕ್ಕೆ ಶುರು ಮಾಡುತ್ತಾರೆ. ಹೀಗೆ ಬುಟ್ಟು ಏನಾದ್ರೂ ಸಿಗುತ್ತಾ ಅಂತ ಹುಡುಕ್ತಾ ಅಲ್ಲೇ ಇದ್ದ ಒಂದು ದೊಡ್ಡ ಮರದ ಬಳಿ ಬರ್ತಾನೆ. ಮತ್ತೊಂದು ಕಡೆ ಸ್ವಲ್ಪ ಸಮಯದ ನಂತರ ಆ ಮರದ ಬಳಿ ಹೋದ ಬುಟ್ಟು ವಾಪಸ್ ಬರ್ಲೇ ಇಲ್ವಲ್ಲ ಅಂತ ಅವನ ಫ್ರೆಂಡ್ ಹುಡುಕಿಕೊಂಡು ಬರ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ಬುಟ್ಟು ಕೆಳಗಡೆ ಬಿದ್ದಿರ್ತಾನೆ ಹಾಗೂ ಅವನ ಕೈಯಲ್ಲಿ ಒಂದು ದೊಡ್ಡ ಮೊಳೆ ಇರುತ್ತೆ. ಅದನ್ನ ನೋಡಿ ಖುಷಿಯಾದ ಬುಟ್ಟುನ ಫ್ರೆಂಡ್ ಇದನ್ನ ಹಾಕಿದ್ರೆ ನನ್ನ ಗಾಡಿ ಸ್ಟಾರ್ಟ್ ಆಗುತ್ತೆ ಅಂತ ಗಾಡಿಯನ್ನ ಕಿಕ್ ಹೊಡಿತಾನೆ. ನೋಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಒಟ್ನಲ್ಲಿ ಗಾಡಿ ಸ್ಟಾರ್ಟ್ ಆಯ್ತಲ್ಲ ಅಂತ ಬುಟ್ಟುನ ಫ್ರೆಂಡ್ ಇವನನ್ನ ಕರೆದುಕೊಂಡು ಊರಿನ ಕಡೆ ಬರ್ತಾನೆ. ಹೀಗೆ ದಾರಿಯಲ್ಲಿ ಬರ್ತಿರುವಾಗ ಬುಟ್ಟುನ ಫ್ರೆಂಡ್ ಮಾತಾಡ್ತಿರ್ತಾನೆ. ಆದ್ರೆ ಬುಟ್ಟು ಮಾತ್ರ ಏನೇನೋ ಮಾತನಾಡದೆ ಒಂದು ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ರತ್ನಮಾಲಾ ಇಷ್ಟೊತ್ತಾದ್ರೂ ನನ್ನ ಮಗ ಮನೆಗೆ ವಾಪಸ್ ಬರ್ಲಿಲ್ವಲ್ಲ ಅಂತ ಅದನ್ನೇ ಯೋಚನೆ ಮಾಡ್ತಾ ನಿದ್ದೆ ಹೋಗ್ತಾಳೆ. ಎಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಇಷ್ಟು ದಿನ ದುಬೈಗೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ ಬುಟ್ಟು, ಅಮ್ಮ, ನಾನು ಎಲ್ಲಿಗೋ ಹೋಗೋದಿಲ್ಲ, ನಿನ್ನ ಜೊತೆನೆ ಇರ್ತೀನಿ ಅಂತ ಹೇಳ್ತಾನೆ. ತನ್ನ ಮಗನ ಮಾತುಗಳನ್ನ ಕೇಳಿದ ರತ್ನಮಾಲಾಗೆ ತುಂಬಾನೇ ಖುಷಿಯಾಗುತ್ತೆ. ಅದೇ ಸಮಯಕ್ಕೆ ಬುಟ್ಟುನ ಜೊತೆ ಮೀನಿನ ವ್ಯಾಪಾರ ಮಾಡ್ತಿದ್ದ ಒಬ್ಬ ಹುಡುಗ ಓಡಿ ಬಂದು, ಅಣ್ಣ, ನಮ್ಮ ಕೆರೆಯಲ್ಲಿ ದೊಡ್ಡ ಮೀನುಗಳು ಸಿಕ್ಕಿವೆ ಅಂತ ಹೇಳ್ತಾನೆ. ಖುಷಿಯಾದ ಬುಟ್ಟು ಹಾಗೂ ರತ್ನಮಾಲಾ ತಕ್ಷಣವೇ ಕೆರೆಯ ಬಳಿ ಹೋಗಿ ನೋಡಿದ್ರೆ ಆತ ಹೇಳಿದ ಹಾಗೆ ಕೆರೆಯಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಮೀನುಗಳು ಸಿಕ್ಕಿರುತ್ತವೆ. ಮತ್ತಷ್ಟು ಖುಷಿಯಾದ ಇಬ್ಬರು ತಕ್ಷಣವೇ ಆ ಮೀನುಗಳನ್ನ ಸೇಲ್ ಮಾಡಿ ಒಳ್ಳೆ ಪ್ರಾಫಿಟ್ ಮಾಡ್ತಾರೆ. ಎಷ್ಟೋ ವರ್ಷಗಳ ನಂತರ ತಮ್ಮ ಕೆರೆಯಲ್ಲಿ ಇಷ್ಟೊಂದು ಮೀನುಗಳು ಸಿಕ್ಕಿರೋದನ್ನ ನೋಡಿ ಇಬ್ಬರಿಗೂ ತುಂಬಾನೇ ಆಶ್ಚರ್ಯ ಆಗಿರುತ್ತೆ. ಅದೇ ದಿನ ರಾತ್ರಿ ಆ ಊರಲ್ಲಿ ಕಾನ್ಸ್ಟೇಬಲ್ ನ ತಂದೆ ಹಲವಾರು ಕುರಿಗಳನ್ನ ಸಾಕಿದ್ದ ಅಲ್ವಾ. ರಾತ್ರಿ ಹೊತ್ತು ಮನೆಯ ಬಳಿ ಕುರಿಗಳನ್ನ ಕಟ್ಟಿ ಹಾಕ್ತಿರುವಾಗ ಒಂದು ಕುರಿ ಮಿಸ್ಸಿಂಗ್ ಆಗಿರೋದು ಗಮನಿಸ್ತಾನೆ. ಮೋಸ್ಟ್ಲಿ ಇಲ್ಲೇ ಎಲ್ಲಾದ್ರೂ ಸುತ್ತಮುತ್ತ ಇರಬಹುದು ಅಂತ ಹುಡುಕೋದಕ್ಕೆ ಟಾರ್ಚ್ ಅನ್ನ ತೆಗೆದುಕೊಂಡು ಹೊರಡ್ತಾನೆ. ಹೀಗೆ ಮನೆಯಿಂದ ಸ್ವಲ್ಪ ದೂರ ಬಂದು ಕಾಡಿನ ಬಳಿ ಹುಡುಕ್ತಿದ್ದಾಗ ದೂರದಲ್ಲಿ ಇವನ ಕುರಿ ನಿಂತಿರೋದು ಕಾಣಿಸುತ್ತೆ. ಆದ್ರೆ ಅದರ ಬಳಿ ಹೋಗೋಷ್ಟರಲ್ಲಿ ಶಾಕಿಂಗ್ಲಿ ಒಂದು ಅದೃಶ್ಯ ಶಕ್ತಿ ಆ ಕುರಿಯನ್ನ ಕ್ಷಣ ಮಾತ್ರದಲ್ಲಿ ತೆಗೆದುಕೊಂಡು ಹೊರಟು ಹೋಗುತ್ತೆ. ಆ ಕಾನ್ಸ್ಟೇಬಲ್ ನ ತಂದೆಗೆ ಇದ್ದಕ್ಕಿದ್ದ ಹಾಗೆ ಕುರಿ ಏನಾಯ್ತು ಅಂತ ಅರ್ಥವಾಗದೆ ತುಂಬಾನೇ ಗಾಬರಿಯಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಬುಟ್ಟು ಮನೆಯಲ್ಲಿ ಕುರಿಯ ಮಾಂಸ ತಂದು ಸಾಂಬಾರ್ ಮಾಡ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ರತ್ನಮಾಲಾಗೆ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದಾಗ ರಿಂಕಿ ಮನೆಯಲ್ಲಿ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಇವನನ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾಳೆ. ಆದ್ರೆ ಬುಟ್ಟು ತಾನು ಪ್ರೀತಿ ಮಾಡ್ತಿರುವ ರಿಂಕಿಯನ್ನ ಇದೇ ಮೊದಲನೇ ಬಾರಿಗೆ ನೋಡ್ತಿರುವ ರೀತಿ ತುಂಬಾನೇ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತಿರ್ತಾನೆ. ಈತ ನನಗೆ ರೆಗ್ಸೋದಕ್ಕೆ ಅಂತಾನೆ ಈ ರೀತಿ ಮಾಡ್ತಿದ್ದಾನೆ ಅಂತ ರಿಂಕಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ದಿನ ರಾತ್ರಿ ಮತ್ತೆ ಆ ಕಾನ್ಸ್ಟೇಬಲ್ ನ ತಂದೆ ಸಾಕಿದ್ದ ಕುರಿಗಳಲ್ಲಿ ಒಂದು ಕುರಿ ಮಿಸ್ಸಿಂಗ್ ಆಗಿರುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಊರಿನ ಹೊರಗಡೆ ಕುರಿಯ ಮಾಂಸವನ್ನ ಕಂಪ್ಲೀಟ್ ಆಗಿ ತೆಗೆದು ಕೇವಲ ಅದರ ಸ್ಕೆಲಿಟನ್ ಅನ್ನ ಮಾತ್ರ ಎಸೆದು ಹೋಗಲಾಗಿರುತ್ತೆ. ಆ ಸ್ಕೆಲಿಟನ್ ಅನ್ನ
ನೋಡ್ತಿದ್ದ ಹಾಗೇನೆ ಊರಿನ ಜನಗಳಿಗೆ ಅರ್ಥವಾಗುತ್ತೆ, ಖಂಡಿತ ಇದು ಮನುಷ್ಯರು ಮಾಡಿರುವ ಕೆಲಸ ಅಲ್ಲ ಅಂತ. ಮತ್ತೊಂದು ಕಡೆ ಬುಟ್ಟು ರಿಂಕಿಯನ್ನ ಮೀಟ್ ಮಾಡ್ಬೇಕು ಅಂತ ಹೋಗ್ತಿರುವಾಗ ದಾರಿ ಮಧ್ಯದಲ್ಲಿ ಅವನ ಕಸಿನ್ ಆಗಿರುವ ಸೋಮು ಅಡ್ಡ ಹಾಕಿ ಮತ್ತೆ ಜಗಳ ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಡ್ಯೂಟಿಗೆ ಹೋಗ್ತಿದ್ದ ಕಾನ್ಸ್ಟೇಬಲ್ ಇವರಿಬ್ಬರ ಜಗಳ ನೋಡಿ ಬಿಡಿಸ್ತಾನೆ. ಈ ಕಡೆ ಊರಿನ ಜನಗಳು ಯಾವುದೋ ಕಾಡು ಪ್ರಾಣಿನೇ ನಮ್ಮ ಕುರಿಗಳನ್ನ ಬೇಟೆಯಾಡ್ತಿದೆ ಅಂತ ಎಲ್ಲರೂ ಸೇರಿ ಕಾಡಿನ ಬಳಿ ಬಂದು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಎಲ್ಲರೂ ಸೇರಿ ಹುಡುಕ್ತಿರುವಾಗ ದೂರದಲ್ಲಿ ಯಾರೊಬ್ಬ ವ್ಯಕ್ತಿ ನಿಂತಿರುವ ರೀತಿ ಕಾಣಿಸುತ್ತೆ. ಮೋಸ್ಟ್ಲಿ ಯಾರೋ ಕಳ್ಳ ಇರ್ಬೇಕು ಅಂತ ತಕ್ಷಣ ಹತ್ತಿರ ಹೋಗಿ ನೋಡೋಷ್ಟರಲ್ಲೇ ಶಾಕಿಂಗ್ಲಿ ಆ ವ್ಯಕ್ತಿ ತುಂಬಾನೇ ವಿಚಿತ್ರ ರೀತಿಯಲ್ಲಿ ಮಾಯ ಆಗ್ತಾನೆ. ಅದನ್ನ ನೋಡಿ ಹೆದರಿಕೊಂಡ ಊರಿನ ಜನಗಳು ತಕ್ಷಣವೇ ತಮ್ಮ ತಮ್ಮ ಮನೆಗಳಿಗೆ ಓಡಿ ಬರ್ತಾರೆ. ಇಲ್ಲಿಗೆ ಕಟ್ಟಾಗಿ ಆ ದಿನ ರಾತ್ರಿ ಮಲಗಿರುವಾಗ ರತ್ನಮಾಲಾಗೆ ತನ್ನ ಮಗನ ರೂಮ್ ನಿಂದ ಏನೋ ವಿಚಿತ್ರವಾದ ಶಬ್ದ ಬರುತ್ತೆ. ನಿಧಾನಕ್ಕೆ ಶಬ್ದ ಮಾಡದೆ ಹೋಗಿ ನೋಡಿದಾಗ ಇವಳ ಮಗ ಏನೋ ಮಲಗಿರ್ತಾನೆ. ಆದ್ರೆ ಶಾಕಿಂಗ್ಲಿ ಅವನ ಸುತ್ತಮುತ್ತ ರಕ್ತದ ಹನಿಗಳು ಬಿದ್ದಿರುತ್ತವೆ. ಈಗ ರತ್ನಮಾಲಾ ತನ್ನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ನೋಡ್ತಿದ್ದ ಹಾಗೇನೆ ಗೊತ್ತಾಗುತ್ತೆ, ಖಂಡಿತ ನನ್ನ ಮಗನಿಗೆ ಏನೋ ಆಗಿದೆ ಅಂತ. ತಕ್ಷಣ ತನ್ನ ಮಗನಿಗೆ ಏನಾಗಿದೆ ಅಂತ ಪತ್ತೆ ಮಾಡೋದಕ್ಕೆ ಪೂಜೆಯನ್ನ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲೇ ಪೊಸೆಸ್ ಆಗಿದ್ದ ಬುಟ್ಟು ವಿಚಿತ್ರವಾಗಿ ನಗುತ್ತಾ ಎದ್ದು ಕೂರ್ತಾನೆ. ಇಲ್ಲಿಗೆ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಬುಟ್ಟು ಮತ್ತೆ ಮನೆಯಲ್ಲಿ ಮಟನ್ ಸಾಂಬಾರ್ ಮಾಡ್ಕೊಂಡು ತಿಂತಿರೋದನ್ನ ರತ್ನಮಾಲಾ ನೋಡ್ತಾಳೆ. ಹಾಗಾದ್ರೆ ಊರಲ್ಲಿ ನಡೀತಿರುವ ಕುರಿಗಳ ಕಳ್ಳತನವನ್ನ ನನ್ನ ಮಗ ಬುಟ್ಟುನೆ ಮಾಡ್ತಿರೋದು ಅಂತ ರತ್ನಮಾಲಾಗೆ ಕನ್ಫರ್ಮ್ ಆಗುತ್ತೆ. ಆ ದಿನ ಸಾಯಂಕಾಲ ಬುಟ್ಟು ರಿಂಕಿಯನ್ನ ತನ್ನ ಕೆರೆಯ ಬಳಿ ಮೀಟ್ ಮಾಡಿ ಮಾತನಾಡ್ತಾ ಕೂತಿರ್ತಾನೆ. ಅದೇ ರಸ್ತೆಯಲ್ಲಿ ಪಾಸ್ ಆಗ್ತಿದ್ದ ಇವನ ಕಸಿನ್ ಸೋಮು ಬುಟ್ಟುನನ್ನ ಕೆರೆ ಒಳಗಡೆ ತಳ್ಳಿ ತಮಾಷೆ ನೋಡ್ಬೇಕು ಅಂತ ಅವನ ಹಿಂದೆ ಬರ್ತಾನೆ. ಹತ್ತಿರ ಬಂದು ಇನ್ನೇನು ಬುಟ್ಟುನನ್ನ ಕೆರೆ ಒಳಗಡೆ ತಳ್ಳಬೇಕು ಅಂತ ನೋಡಿದಾಗ ಶಾಕಿಂಗ್ಲಿ ಕೆರೆಯ ನೀರಿನ ಒಳಗಡೆ ಬುಟ್ಟುನ ರಿಫ್ಲೆಕ್ಷನ್ ಕಾಣಿಸ್ತಾನೆ ಇರೋದಿಲ್ಲ. ಅಂದ್ರೆ ಕೇವಲ ರಿಂಕಿಯ ರಿಫ್ಲೆಕ್ಷನ್ ಮಾತ್ರ ನೀರಿನಲ್ಲಿ ಕಾಣಿಸ್ತಿರುತ್ತೆ. ಖಂಡಿತ ಇದ್ಯಾವುದೋ ಪ್ರೇತಾತ್ಮ ಅಂತ ಹೆದರಿಕೊಂಡ ಸೋಮು ತಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇಲ್ಲಿಗೆ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಶಾಕಿಂಗ್ಲಿ ಊರಿನ ಹೊರಗಡೆ ತಲೆ ಇಲ್ಲದ ಒಂದು ಡೆಡ್ ಬಾಡಿ ಬಿದ್ದಿದೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಬರುತ್ತೆ. ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಕೊಂಡ ಪೊಲೀಸರು ಆ ಕಿಲ್ಲರ್ ನನ್ನ ಪತ್ತೆ ಮಾಡುವವರೆಗೂ ರಾತ್ರಿ ಹೊತ್ತು ಯಾರು ಕೂಡ ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಅನೌನ್ಸ್ ಮಾಡ್ತಾರೆ. ಈ ಕಡೆ ರತ್ನಮಾಲಾ ತನ್ನ ಮಗನನ್ನ ಪೊಸೆಸ್ ಮಾಡಿರುವ ಆ ಪ್ರೇತಾತ್ಮ ಯಾವುದು ಅಂತ ಪತ್ತೆ ಮಾಡೋದಕ್ಕೆ ರಿಚುವಲ್ ಅನ್ನ ಸ್ಟಾರ್ಟ್ ಮಾಡ್ತಾಳೆ. ಬುಟ್ಟುನ ಮುಖಕ್ಕೆ ವಿಭೂತಿಯನ್ನ ಎರಚಿ ಹೇಳು, ಯಾರ್ ನೀನು, ನನ್ನ ಮಗನನ್ನ ಯಾಕೆ ಪೊಸೆಸ್ ಮಾಡಿದ್ಯಾ ಅಂತ ಕೇಳ್ತಾಳೆ. ಆಗ ಶಾಕಿಂಗ್ಲಿ ಬುಟ್ಟುನ ದೇಹದ ಒಳಗಡೆ ಇದ್ದ ಆ ಪ್ರೇತಾತ್ಮ ರತ್ನಮಾಲಾಳ ಕತ್ತನ್ನ ಇಸುಕಿ ನನ್ನ ತಂಟೆಗೆ ಬಂದ್ರೆ ಸಾಯಿಸಿ ಬಿಡ್ತೀನಿ ಅಂತ ವಾರ್ನ್ ಮಾಡುತ್ತೆ. ಇಲ್ಲಿಗೆ ಕಟ್ಟಾಗಿ ಅಷ್ಟಕ್ಕೂ ಬುಟ್ಟುನ ತಂದೆಗೆ ಏನಾಯ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಊರಲ್ಲೆಲ್ಲ ಸಾಲ ಮಾಡ್ಕೊಂಡು ಓಡಾಡ್ತಿದ್ದ ಬುಟ್ಟುನ ತಂದೆ ಬ್ಲಾಕ್ ಮ್ಯಾಜಿಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಕೊನೆಗೆ ಒಂದು ನಿಧಿಯ ಆಸೆಗೆ ತನ್ನ ಮಗನನ್ನೇ ಬಲಿ ಕೊಡ್ಬೇಕು ಅಂತ ಪೂಜೆಯನ್ನ ಕೂಡ ಸ್ಟಾರ್ಟ್ ಮಾಡಿರ್ತಾನೆ. ಆದ್ರೆ ಅಷ್ಟರಲ್ಲೇ ರತ್ನಮಾಲಾ ಹಿಂದಿನಿಂದ ಹೋಗಿ ತನ್ನ ಗಂಡನನ್ನ ಹೊಡೆದು ಸಾಯಿಸಿ ತನ್ನ ಮಗ ಬುಟ್ಟುನನ್ನ ಕಾಪಾಡಿಕೊಂಡಿರ್ತಾಳೆ. ನಂತರ ತನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಸ್ಟೇಜ್ ಮಾಡೋದಕ್ಕೆ ಅವನನ್ನ ಊರಿನ ಹೊರಗಡೆ ಇದ್ದ ಮರಕ್ಕೆ ನೇಣು ಹಾಕಿರ್ತಾಳೆ. ಈಗ ಮೋಸ್ಟ್ಲಿ ತಾನು ಸಾಯಿಸಿದ್ದ ತನ್ನ ಗಂಡನ ಆತ್ಮನೆ ತನ್ನ ಮಗನನ್ನ ಪೊಸೆಸ್ ಮಾಡಿರ್ಬೋದು ಅಂತ ತುಂಬಾನೇ ಹೆದರಿಕೊಳ್ತಾಳೆ. ತಕ್ಷಣ ಬುಟ್ಟುನ ಫ್ರೆಂಡ್ಗೆ ಬುಟ್ಟುನನ್ನ ಸ್ವಲ್ಪ ದಿನ ನೋಡ್ಕೊ ಅಂತ ಹೇಳಿ ಲಿಂಗರಾಜ್ ಎಂಬ ವ್ಯಕ್ತಿಯನ್ನ ಹುಡುಕಿಕೊಂಡು ಹೋಗ್ತಾಳೆ. ಸ್ನೇಹಿತರೆ, ಈ ಲಿಂಗರಾಜ್ ಕೂಡ ಒಬ್ಬ ಪವರ್ಫುಲ್ ತಾಂತ್ರಿಕನಾಗಿರ್ತಾನೆ. ಈಗ ಬುಟ್ಟುನನ್ನ ಪೊಸೆಸ್ ಮಾಡಿರುವ ಆ ಪ್ರೇತಾತ್ಮ ಯಾವುದು ಅಂತ ಚೆಕ್ ಮಾಡಿದಾಗ ನಮಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಹಲವಾರು ವರ್ಷಗಳ ಹಿಂದೆ ರತ್ನಮಾಲಾಳ ಊರಲ್ಲಿ ಒಬ್ಬಳು ಮಹಿಳೆ ಒಂದು ಮಗುವಿಗೆ ಜನ್ಮ ಕೊಟ್ಟು ಸತ್ತು ಹೋಗ್ತಾಳೆ. ಆ ಗಂಡು ಮಗುವಿನ ಹೆಸರೇ ಅಮರಿ ಅಂತ. ಅಮರಿಯ ತಂದೆ ಯಾವಾಗ ನೋಡಿದ್ರು ಕುಡ್ದು ನಶೆಯಲ್ಲಿ ಇವನಿಗೆ ತುಂಬಾನೇ ಟಾರ್ಚರ್ ಮಾಡ್ತಿರ್ತಾನೆ. ಹೀಗೆ ದಿನಗಳು ಕಳೆದ ಹಾಗೆ ಅಮರಿ ಹೊಟ್ಟೆಪಾಡಿಗೆ ಆ ಊರಲ್ಲಿ ಸಣ್ಣ ಪುಟ್ಟ ಕಳ್ಳತನ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಊರಿನ ಜನಗಳು ಸಾಕಿದ್ದ ಕುರಿ, ಕೋಳಿ ಹಾಗೂ ಮೊಲಗಳನ್ನ ಕದಿಯೋದಕ್ಕೆ ಶುರು ಮಾಡ್ತಾನೆ. ಅದೇ ಊರಲ್ಲಿ ಒಬ್ಬಳು ಕುರುಬರ ಹುಡುಗಿ ಇರ್ತಾಳೆ. ಅವಳನ್ನ ನೋಡ್ತಿದ್ದ ಹಾಗೇನೆ ಅಮರಿ ಇಷ್ಟಪಡೋದಕ್ಕೆ ಶುರು ಮಾಡುತ್ತಾನೆ. ಮತ್ತೊಂದು ಕಡೆ ಊರಿನ ಜನಗಳು ತಾವು ಸಾಕ್ತಿರುವ ಕುರಿ, ಕೋಳಿ, ಮೊಲಗಳನ್ನ ಯಾರೋ ಕಳ್ಳತನ ಮಾಡ್ತಿದ್ದಾರೆ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಒಬ್ಬ ಚಿಕ್ಕ ಹುಡುಗ ಅಮರಿ ಕಳ್ಳತನ ಮಾಡ್ತಿರೋದನ್ನ ನೋಡಿ ಇವನೇ ಕಳ್ಳತನ ಮಾಡ್ತಿರೋದು ಅಂತ ಊರಿನ ಜನಗಳಿಗೆ ಇನ್ಫಾರ್ಮ್ ಮಾಡಿ ಬಿಡ್ತಾನೆ. ಈ ಕಡೆ ಅಮರಿ ತಾನು ಪ್ರೀತಿ ಮಾಡ್ತಿರುವ ಹುಡುಗಿಯ ಜೊತೆ ರೊಮ್ಯಾನ್ಸ್ ಮಾಡ್ತಿರುವಾಗ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಊರಿನ ಜನಗಳು ದೊಣ್ಣೆಗಳನ್ನ ಹಿಡಿದುಕೊಂಡು ಅಲ್ಲಿಗೆ ಬರ್ತಾರೆ. ಬಾಗಿಲು ಮುರಿದು ಒಳಗಡೆ ಬಂದು
ನೋಡಿದ್ರೆ ಶಾಕಿಂಗ್ಲಿ ಅಮರಿ ಪ್ರೀತಿ ಮಾಡ್ತಿದ್ದ ಆ ಹುಡುಗಿ ಸತ್ತೋಗಿರ್ತಾಳೆ. ಈಗ ಊರಿನ ಜನಗಳು ಖಂಡಿತ ಈ ಅಮರಿನೇ ಆ ಹುಡುಗಿಯನ್ನ ಕೊಲೆ ಮಾಡಿರೋದು ಅಂತ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅಮರಿ ತಪ್ಪಿಸಿಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಊರಿನ ಜನಗಳು ಇವನನ್ನ ಹಿಡಿದು ಸರಿಯಾಗಿ ಹೊಡೆದು ಆ ದೊಡ್ಡ ಮರಕ್ಕೆ ಕಟ್ಟಿ ಹಾಕ್ತಾರೆ. ಇವನಿಗೆ ಸರಿಯಾಗಿ ಟಾರ್ಚರ್ ಮಾಡಿ ಸಾಯಿಸ್ಬೇಕು ಅಂತ ಇವನ ಹಣೆಗೆ ಒಂದು ದೊಡ್ಡ ಮೊಳೆಯನ್ನ ಹೊಡೆದು ಸಾಯಿಸಿ ಬಿಡ್ತಾರೆ. ಸ್ನೇಹಿತರೆ, ಇದರರ್ಥ ಆ ದಿನ ರಾತ್ರಿ ತಮ್ಮ ಗಾಡಿಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹುಡುಕ್ತಿದ್ದಾಗ ಮರದ ಬಳಿ ಬುಟ್ಟುಗೆ ಒಂದು ದೊಡ್ಡ ಮೊಳೆ ಸಿಕ್ಕಿತ್ತು ಅಲ್ವಾ? ಆ ಮೊಳೆ ಬೇರೆ ಯಾವುದೂ ಅಲ್ಲ, ಊರಿನ ಜನಗಳು ಅಮರಿಯ ಹಣೆಗೆ ಹೊಡೆದು ಸಾಯಿಸಿದ್ದ ಮೊಳೆನೇ ಆಗಿರುತ್ತೆ. ಬುಟ್ಟು ಮರದಿಂದ ಆ ಮೊಳೆಯನ್ನ ಕಿತ್ತಿದ್ದ ಕಾರಣಕ್ಕೇನೆ ಅಮರಿಯ ಪ್ರೇತಾತ್ಮ ಅವನನ್ನ ಪೊಸೆಸ್ ಮಾಡಿರುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ರತ್ನಮಾಲ ತನ್ನ ಮಗನನ್ನ ಕಾಪಾಡಿಕೊಳ್ಳೋದಕ್ಕೆ ಲಿಂಗರಾಜ್ನನ್ನ ಕರೆದುಕೊಂಡು ತನ್ನ ಊರಿಗೆ ಬರ್ತಾಳೆ. ಈ ಕಡೆ ಬುಟ್ಟುನನ್ನ ಪೊಸೆಸ್ ಮಾಡಿದ ಅಮರಿಯ ಪ್ರೇತಾತ್ಮ ರಿಂಕಿಯ ಒಳಗಡೆ ತಾನು ಪ್ರೀತಿ ಮಾಡ್ತಿದ್ದ ಆ ಕುರುಬರ ಹುಡುಗಿಯನ್ನ ಕಾಣ್ತಿರುತ್ತೆ. ಸೊ ಆಕೆಯನ್ನ ಕರೆದುಕೊಂಡು ಎಲ್ಲಾದ್ರೂ ಓಡಿ ಹೋಗ್ಬೇಕು ಅಂತ ರಿಂಕಿ, ನಿನ್ನ ತಂದೆ ಖಂಡಿತ ನಮ್ಮ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ. ಇವತ್ತು ರಾತ್ರಿನೇ ನಾವಿಬ್ರು ಈ ಊರನ್ನ ಬಿಟ್ಟು ಎಲ್ಲಾದ್ರೂ ಓಡಿ ಹೋಗಿ ಮದುವೆ ಆಗಿ ಆರಾಮಾಗಿರೋಣ ಅಂತ ಒಪ್ಪಿಸುತ್ತೆ. ಸರಿ ಅಂತ ರಿಂಕಿ ಕೂಡ ಎಲ್ಲರೂ ಮಲಗಿದ ಮೇಲೆ ಬುಟ್ಟುನ ಜೊತೆ ಅಂದ್ರೆ ಅಮರಿ ಜೊತೆ ಹೊರಡ್ತಾಳೆ. ಆದ್ರೆ ನಡೆದುಕೊಂಡು ಹೋಗ್ತಿರುವಾಗ ಬುಟ್ಟುನ ಮುಖವನ್ನೊಮ್ಮೆ ನೋಡ್ತಾಳೆ. ಆಗ ಮೊದಲೇ ಪೊಸೆಸ್ ಆಗಿದ್ದ ಬುಟ್ಟುನ ಮುಖ ತುಂಬಾನೇ ಭಯಾನಕವಾಗಿರುತ್ತೆ. ಒಂದೇ ಸರಿ ಬೆಚ್ಚು ಬಿದ್ದ ರಿಂಕಿ ತಕ್ಷಣವೇ ತನ್ನ ಲಗೇಜ್ ಗಳನ್ನ ಅಲ್ಲೇ ಎಸ್ತು ವಾಪಸ್ ತನ್ನ ಮನೆಯ ಕಡೆ ಓಡೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಆಲ್ರೆಡಿ ಪೂಜೆಯನ್ನ ಸ್ಟಾರ್ಟ್ ಮಾಡಿದ ಲಿಂಗರಾಜ್ ಹಾಗೂ ರತ್ನಮಾಲ ಅಮರಿಯ ಪ್ರೇತಾತ್ಮ ವಾಪಸ್ ಮನೆಗೆ ಬರುವ ಹಾಗೆ ಮಾಡ್ತಾರೆ. ಆದ್ರೆ ಅಮರಿಯ ಪ್ರೇತಾತ್ಮ ಕಂಟ್ರೋಲ್ ಆಗದೆ ಶಾಕಿಂಗ್ಲಿ ಇವರ ಮೇಲೆನೆ ಅಟ್ಯಾಕ್ ಮಾಡಿ ಮತ್ತೆ ವಾಪಸ್ ರಿಂಕಿಯ ಮನೆಯ ಬಳಿ ಹೋಗುತ್ತೆ. ಈಗ ರಿಂಕಿಗೆ ಬುಟ್ಟು ಪೊಸೆಸ್ ಆಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನಿಂದ ತಪ್ಪಿಸಿಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾಳೆ. ಅಮರಿಯ ಪ್ರೇತಾತ್ಮ ಇನ್ನೇನು ರಿಂಕಿ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನೋಷ್ಟರಲ್ಲಿ ಅಲ್ಲಿಗೆ ಲಿಂಗರಾಜ್ ಹಾಗೂ ರತ್ನಮಾಲ ಬರ್ತಾರೆ. ಈ ಬಾರಿ ಲಿಂಗರಾಜ್ ಅಮರಿಯ ಪ್ರೇತಾತ್ಮವನ್ನ ಕಂಟ್ರೋಲ್ ಮಾಡಿ ಒಂದು ಚೇರ್ಗೆ ಕಟ್ಟಿ ಹಾಕ್ತಾನೆ. ಈಗ ಮತ್ತೆ ಪೂಜೆಯನ್ನ ಸ್ಟಾರ್ಟ್ ಮಾಡಿ ಬುಟ್ಟುನ ದೇಹವನ್ನ ಬಿಟ್ಟು ಹೊರಟು ಹೋಗುವಂತ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಶಾಕಿಂಗ್ಲಿ ಈ ಬಾರಿ ಕೂಡ ಅಮರಿಯ ಪ್ರೇತಾತ್ಮ ಅಲ್ಲಿದ್ದ ಎಲ್ಲರ ಮೇಲೆ ಅಟ್ಯಾಕ್ ಮಾಡಿ ರಿಂಕಿಯನ್ನ ಎಳೆದುಕೊಂಡು ಹೊರಟು ಹೋಗುತ್ತೆ. ಅಷ್ಟರಲ್ಲೇ ಊರಿನ ಜನಗಳಿಗೂ ಕೂಡ ಈ ವಿಷಯ ಗೊತ್ತಾಗಿ ಹೇಗಾದ್ರೂ ಮಾಡಿ ಆ ಬುಟ್ಟುನನ್ನ ತಡಿಬೇಕು ಅಂತ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅಮರಿಯ ಪ್ರೇತಾತ್ಮ ಊರಿನ ಜನಗಳ ಮೇಲೆನೆ ಅಟ್ಯಾಕ್ ಮಾಡಿ ಒಬ್ಬೊಬ್ಬರನ್ನೇ ಸಾಯಿಸೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಕೊನೆಗೂ ಊರಿನ ಜನಗಳು ಬುಟ್ಟುನನ್ನ ಹಿಡಿದು ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲೇ ಲಿಂಗರಾಜ್ ಜೊತೆ ಅಲ್ಲಿಗೆ ಬಂದ ರತ್ನಮಾಲ ಜನಗಳನ್ನ ತಡೆದು ಒಂದು ಐಡಿಯಾ ಮಾಡ್ತಾಳೆ. ಸ್ನೇಹಿತರೆ, ಅಮರಿ ಸಾಯೋದಕ್ಕೂ ಮುಂಚೆ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವನಿಗೆ ತಾಯಿಯ ಪ್ರೀತಿ ಸಿಕ್ಕಿರೋದಿಲ್ಲ ಅಲ್ವಾ? ಅವನನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅಮರಿ, ಇದು ನಿನ್ನ ಲೋಕಲ್ಲ, ದಯವಿಟ್ಟು ನನ್ನ ಮಗನನ್ನ ಬಿಟ್ಟು ಹೊರಟು ಹೋಗು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಈಗ ಎಮೋಷನಲ್ ಆದ ಅಮರಿಯ ಪ್ರೇತಾತ್ಮ ಅಷ್ಟಕ್ಕೂ ಆ ದಿನ ನಡೆದದ್ದೇನೋ ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳುತ್ತೆ. ಸ್ನೇಹಿತರೆ, ಅಮರಿ ಹಾಗೂ ಆ ಕುರುಬರ ಹುಡುಗಿ ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿ ಮಾಡ್ತಿದ್ರಲ್ವಾ? ಆದ್ರೆ ಇವರಿಬ್ಬರು ಯಾರಿಗೋ ಗೊತ್ತಾಗದ ಹಾಗೆ ಮೀಟ್ ಆಗ್ತಿರೋದನ್ನ ಒಂದು ದಿನ ಆ ಹುಡುಗಿಯ ತಂದೆ ನೋಡಿಬಿಡ್ತಾನೆ. ತನ್ನ ಮಗಳು ತಮಗಿಂತ ಕೆಳಜಾತಿಯ ಹುಡುಗನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ತುಂಬಾನೇ ಕೋಪಗೊಳ್ತಾನೆ. ಸೊ ಆ ದಿನ ಆ ಹುಡುಗಿ ಅಮರಿಯನ್ನ ಮೀಟ್ ಮಾಡ್ಬೇಕು ಅಂತ ಅವನ ಮನೆಗೆ ಹೋದಾಗ ತನ್ನ ಮಗಳನ್ನ ಫಾಲೋ ಮಾಡ್ತಾ ಹೋಗ್ತಾನೆ. ಅಮರಿ ಏನೋ ಕೆಲ್ಸ ಇದೆ ಅಂತ ಹೊರಗಡೆ ಹೋಗ್ತಿದ್ದ ಹಾಗೆ ಮನೆಯ ಒಳಗಡೆ ಹೋಗಿ ತನ್ನ ಮಗಳನ್ನ ಹೊಡೆದು ಸಾಯಿಸಿ ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಮನೆಗೆ ವಾಪಸ್ ಬಂದು ನೋಡಿದಾಗ ತಾನು ಪ್ರೀತಿ ಮಾಡ್ತಿರುವ ಹುಡುಗಿ ಸತ್ತೋಗಿದ್ದಾಳೆ ಅಂತ ಗೊತ್ತಾಗಿ ಅಮರಿ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಇವನನ್ನ ಹುಡುಕಿಕೊಂಡು ಅಲ್ಲಿಗೆ ಬಂದ ಊರಿನ ಜನಗಳು ಇವನೇ ಆ ಹುಡುಗಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಹೊಡೆದು ಸಾಯಿಸಿ ಬಿಟ್ಟಿರ್ತಾರೆ. ಈಗ ಅಮರಿಯ ಪ್ರೇತಾತ್ಮ ಊರಿನ ಜನಗಳೇ ನನ್ನನ್ನ ಹಾಗೂ ನಾನು ಪ್ರೀತಿ ಮಾಡ್ತಿದ್ದ ಹುಡುಗಿಯನ್ನ ಸಾಯಿಸಿದ್ದು, ಇವರನ್ನ ಯಾರನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಅಟ್ಯಾಕ್ ಮಾಡೋದಕ್ಕೆ ಗಾಳಿಯಲ್ಲಿ ತೇಲೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಅಷ್ಟರಲ್ಲೇ ರತ್ನಮಾಲ ಆ ದೊಡ್ಡ ಮೊಳೆಯನ್ನ ವಾಪಸ್ ಬುಟ್ಟುನ ಕಾಲಿಗೆ ಚುಚ್ಚಿ ಬಿಡ್ತಾಳೆ. ಆ ಮೊಳೆಯನ್ನ ಚುಚ್ಚುತ್ತಿದ್ದ ಹಾಗೆ ಅಮರಿಯ ಪ್ರೇತಾತ್ಮ ಬುಟ್ಟುನ ದೇಹವನ್ನ ಬಿಟ್ಟು ಹೊರಗಡೆ ಬರುತ್ತೆ. ತಕ್ಷಣ ಲಿಂಗರಾಜ್ ಅಮರಿಯ ಪ್ರೇತಾತ್ಮವನ್ನ ಅಲ್ಲೇ ಇದ್ದ ಒಂದು ಬಾಟಲಿಯ ಒಳಗಡೆ ಕ್ಯಾಪ್ಚರ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಎಂಡ್ಸಿನಲ್ಲಿ ಬುಟ್ಟು ಹಾಗೂ ಅವನ ಫ್ರೆಂಡ್ ಕೊನೆಗೂ ದುಬೈಗೆ ಕೆಲಸಕ್ಕೆ ಅಂತ ಹೋಗ್ತಿರ್ತಾರೆ. ಹೋಗೋದಕ್ಕೂ ಮುಂಚೆ ರಿಂಕಿಯನ್ನ ಮೀಟ್ ಮಾಡಿ ನಡೆದದ್ದಕ್ಕೆ ಸಾರಿ ಕೇಳಿ ನಾನು ವಾಪಸ್ ಬರೋವರೆಗೂ ವೇಟ್ ಮಾಡ್ತೀಯ ಅಂತ ಕೇಳ್ತಾನೆ. ಆದ್ರೆ ನಡೆದ
ಇದೆಲ್ಲ ಘಟನೆಗಳಿಂದ ತುಂಬಾನೇ ಹೆದರಿಕೊಂಡಿದ್ದ ರಿಂಕಿ ಬುಟ್ಟುನನ್ನ ಮದ್ವೆ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಬುಟ್ಟು ನನ್ನನ್ನ ಮರೆತು ಬಿಡು, ನೀನು ನಿನ್ನ ಪಾಡಿಗೆ ದುಬೈಗೆ ಹೋಗಿ ಸೆಟಲ್ ಆಗುವಂತ ಬ್ರೇಕಪ್ ಮಾಡಿಕೊಳ್ತಾಳೆ. ತುಂಬಾನೇ ಎಮೋಷನಲ್ ಆದ ಬುಟ್ಟು ಇದೆಲ್ಲ ಆಗಿದ್ದು ಆ ಮೊಳೆಯಿಂದಾನೆ ಅಂತ ಕೋಪದಲ್ಲಿ ವಾಪಸ್ ಆ ಮರದ ಬಳಿ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಈಗಲೂ ಕೂಡ ಆ ದೊಡ್ಡ ಮೊಳೆ ಮರದಲ್ಲೇ ಇರುತ್ತೆ. ಮತ್ತೊಂದು ಕಡೆ ಕ್ಯಾಮ್ರಾ ನಿಧಾನಕ್ಕೆ ಮನೆಯಲ್ಲಿದ್ದ ಬುಟ್ಟುನ ತಾಯಿ ರತ್ನಮಾಲಾ ಕಡೆ ಝೂಮ್ ಇನ್ ಆಗುತ್ತೆ. ನೋಡಿದ್ರೆ ಶಾಕಿಂಗ್ಲಿ ರತ್ನಮಾಲಾ ಅಮರಿ ರೀತಿನೇ ಬಿಹೇವ್ ಮಾಡ್ತಿರ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಎಂಡ್ ಸೀನ್ ನೋಡಿದ್ರೆ ಅಮರಿಯ ಪ್ರೇತಾತ್ಮ ಈಗ ರತ್ನಮಾಲಾಳನ್ನ ಪೊಸೆಸ್ ಮಾಡಿದೆ ಅಂತ ಅನ್ಸುತ್ತೆ. ಹಾಗೂ ಇದರ ಪಾರ್ಟ್ 2 ಕೂಡ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.